ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ರಾಯಚೂರು ಜಿಲ್ಲೆಯ ದೇವಸೂಗೂರು ಎಂಬ ಗ್ರಾಮದಲ್ಲಿ ಜೋಡು ರಥೋತ್ಸವ ನಡೆಯಿತು. ಅದು ಯಾವ ದೇವ್ರದ್ದು ಅಂದರೆ ಸೂಗರೇಶ್ವರನ ದೇವರು, ಅಂದರೆ ಸಾಕ್ಷಾತ್ ವೀರಭದ್ರೇಶ್ವರನ ರೂಪ ತಾಳಿರುವ ಸೂಗರೇಶ್ವರನ ಜೋಡು ರಥ ನೋಡೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ನೋಡಿದರೆ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ, ಅಷ್ಟು ರೋಮಾಂಚನಕಾರಿಯಾಗಿ ನಡೆಯುವ ಜಾತ್ರೆನೇ ಅಂತ ಕರಿಬೋದು. ತುಂಬಾ ದೊಡ್ಡದಾಗಿರೋ ಜಾತ್ರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಡ ರಥ ನಡೆಯೋದು ಅಂದರೆ ಇದೇ ಡಿಸ್ಟ್ರಿಕ್ಕಲ್ಲಿ, ಅಂದರೆ ರಾಯಚೂರು ಡಿಸ್ಟ್ರಿಕ್ಕಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲದು. ಕಾರ್ತಿಕ ಮಾಸದಲ್ಲಿ ಬರುವ ಈ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ. ನೀವು ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರುವಂತಹ ಜಾತ್ರೆನ ಕೆಲವು ಕ್ಲಿಪ್ಪಿಂಗ್ಸ್ಗಳು ಇಲ್ಲಿವೆ, ನೀವು ನೋಡಿ ಎಂಜಾಯ್ ಮಾಡಿ. ಹಾಗೂ ಸೂಗರೇಶ್ವರನ ಪ್ರಸಾದಕ್ಕೆ ಪುನೀತರಾಗಿ ಪಾತ್ರರಾಗಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ನೋಡಿ ಎಷ್ಟು ಜನ. ಜಾತ್ರೆ ತುಂಬಾ ದೊಡ್ಡದಾಗಿರೋ ಆವರಣ ಇರೋದ್ರಿಂದ ಎಲ್ಲಿ ನೋಡಿದರೂ ಜನ ಸಾಗರನೇ ಕಾಣಿಸುತ್ತೆ. ನಿಮಗೆ ಎಲ್ಲ ರೀತಿಯಾಗಿರುವ ಅಂಗಡಿಗಳು ಕೂಡ ಇಲ್ಲಿ ನೀವು ನೋಡ್ಕೊಂಡು ಬರ್ಬೋದು. ಅಂದರೆ ಎಕ್ಸಿಬಿಷನ್ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡೋಕ್ಕೆ ಜೋಕಾಲಿ ಆಗಿರ್ಬೋದು, ವಿಭೂತಿ ಮಾರೋರಾಗಿರ್ಬೋದು. ನೋಡಿ, ಬಳೆ ಅಥವಾ ಪಾಪ್ಕಾರ್ನ್ ತಿನ್ನೋಕ್ಕೆ ಸ್ನ್ಯಾಕ್ಸು ಎಲ್ಲ ರೀತಿಯಾಗಿ ಇಲ್ಲಿ ಸಿಗುತ್ತೆ. ನೋಡ್ಕೊಂಡು ಬನ್ನಿ, ಎಷ್ಟು ಚೆನ್ನಾಗಿದೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆಗಳಲ್ಲೆಲ್ಲ ಈ ರೀತಿಯಾಗಿ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಕೊನೆವರೆಗೂ ವಿಡಿಯೋನ ನೋಡಿ ಹಾಗೂ ಎಂಜಾಯ್ ಮಾಡಿ. ಜೋಡು ರಥೋತ್ಸವ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಿದ್ನಲ್ವ. ಯಾಕೆ ಜೋಡು ರಥ ಎಳಿತಾರೆ ಅಂದರೆ, ಇನ್ನೊಂದು ಮಾತಾ ನಾಗರಯಲ್ಲಮ್ಮ ಅಂತೇಳಿ ಇನ್ನೊಂದು ದೇವಸ್ಥಾನ ಇದೆ. ಇದಕ್ಕಿಂತ ಸ್ವಲ್ಪ ಮುಂದ್ಗಡೆ ಇದೆ ಆ ತೇರು. ಆ ದೇವ್ರದ್ದು ಇದು ಸೂಗರೇಶ್ವರದ್ದು ಎರಡು ತೇರುಗಳನ್ನ ಎಳಿತಾರೆ. ನೋಡಿ, ನೋಡೋಕ್ಕೆ ಮಾತ್ರ ಎರಡು ಕಣ್ಣು ಸಾಲದು. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ತೇರನ್ನ ಅಂತ. ಆ ದೇವ್ರದ್ದು ಮತ್ತು ಸೂಗರೇಶ್ವರ ಎರಡು ದೇವ್ರದ್ದು ಒಮ್ಮೆಲೆ ಎಳಿತಾರೆ. ನೋಡೋಕ್ಕೆ ಇದೇ ತುಂಬ ಆಶ್ಚರ್ಯಕರ ಸಂಗತಿ. ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್. ಜೋಡು ರಥಗಳನ್ನ ನೋಡಿದ್ದು ಇದೇ ಫಸ್ಟ್ ಟೈಮ್. ಇದೇ ಮೇನ್ ಗರ್ಭಗುಡಿಯಲ್ಲಿರುವ ದೇವರು ಅಂತ ಹೇಳ್ಬೋದು. ಜಾತ್ರೆ ಅಂದ್ರೇ ಡೊಳ್ಳು ಕುಣಿತ, ವೀರಗಾಸೆ ಇಂಥದ್ದನ್ನೆಲ್ಲ ನೋಡೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೂ ಕಳಸ ಬಂಡೂರಿಗಳೆಲ್ಲ ನೋಡೋದ್ರಿಂದ ಈ ಥರ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಜಾತ್ರೆ ಮಾಡೋದ್ರಿಂದ ಎಷ್ಟೋ ಬಡ ಜನರ ಹೊಟ್ಟೆಪಾಡು ಕೂಡ ಇಲ್ಲಿ ನಡೆದೋಗುತ್ತೆ. ಹಾಗೂ ಪೂಜಾರಿಗಳದ್ದು ಹೊಟ್ಟೆ ಕೂಡ ತುಂಬುತ್ತೆ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ತುಂಬಾ ಅದ್ಧೂರಿಯಾಗಿ ನಡೆದಿರುವ